ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 5 ಆಗಸ್ಟ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಸುಮಾರು 73.20 ಪಾಯಿಂಟ್ಸ್ಗಳನ್ನು ಇಳಿಕೆ ಕಂಡಿದೆ. ಕ್ಲೋಸ್ ಆಗಬೇಕಾದ್ರೆ 24,649.55 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ನೋಡಿದರೆ ಸುಮಾರು 308.47 ಪಾಯಿಂಟ್ಸ್ಗಳು ಇಳಿಕೆ ಕಂಡು ಕ್ಲೋಸ್ ಆಗಬೇಕಾದ್ರೆ 80,710.25 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ನೋಡಿದರೆ ಇಂಡಸ್ ಇಂಡ್ ಬ್ಯಾಂಕು ಸುಮಾರು 1.88% ಅಷ್ಟು ಏರಿಕೆಯಾಗಿದೆ. ಹಾಗೆ ಟೈಟನ್ ಶೇರ್ಸ್ಗಳು, SBI ಲೈಫ್ ಇನ್ಶೂರೆನ್ಸ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ಟ್ರೆಂಟ್ ಕೋಲ್ ಇಂಡಿಯಾ, ಐಚರ್ ಮೋಟರ್ಸ್, ಭಾರತಿ ಏರ್ಟೆಲ್, ಹಾಗೆ ಶ್ರೀರಾಮ್ ಫಿನಾನ್ಸ್, ಬಜಾಜ್ ಫಿನಾನ್ಸ್, ಟೆಕ್ ಮಹೇಂದ್ರ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, LNT, HCL ಟೆಕ್ನಾಲಜೀಸ್, ಬಜಾಜ್ ಆಟೋ, NTPC, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್, ಅಲ್ಟ್ರಾಟೆಕ್ ಸಿಮೆಂಟ್, ಕೋಟಕ್ ಬ್ಯಾಂಕ್, ಬಜಾಜ್ ಫಿನ್ಸರ್, ಹೀರೋ ಮೋಟರ್ ಕಾಪ್, ಆಕ್ಸಿಸ್ ಬ್ಯಾಂಕ್, ಟಾಟಾ ಮೋಟರ್ಸ್ ಮತ್ತು ಟಾಟಾ ಸ್ಟೀಲ್ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ತೋರಿಸಿದೆ ನಿಫ್ಟಿ 50ನಲ್ಲಿ. ಹಾಗೆ IPO ನೋಡೋದಾದರೆ ನಾವು ಫ್ಲೈ SBS ಏವಿಯೇಷನ್ ಏನಿದೆ ಇವತ್ತು ಇದು ಕ್ಲೋಸ್ ಆಯಿತು. SME IPO ಇದು ಹೆಚ್ಚು ಕಡಿಮೆ 276 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇದು ಕ್ಲೋಸ್ ಆಗಿದೆ ರೀಟೇಲ್ ಕ್ಯಾಟಗರಿನಲ್ಲಿ. ಅಂದರೆ ಒಂದು ಒಳ್ಳೆಯ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ಆರಾಧ್ಯ ಡಿಸ್ಪೋಸಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದು SME IPO ಇದು 6ನೇ ತಾರೀಕಿದು ಕ್ಲೋಸ್ ಆಗೋದು. ಸುಮಾರು 0.5 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರೀಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಪರ್ತ್ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಇದು SME IPO ಇದು ನಾಳೆ ಕ್ಲೋಸ್ ಆಗುತ್ತೆ. ಸುಮಾರು 1.5 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇದು ರೀಟೇಲ್ ಕ್ಯಾಟಗರಿ ಇಲ್ಲಿ ತನಕ. ಹಾಗೆ ಜ್ಯೋತಿ ಗ್ಲೋಬಲ್ ಪ್ಲಾಸ್ಟ್ ಲಿಮಿಟೆಡ್ ಇದು SME IPO ಇದು 1.7 ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರೀಟೇಲ್ ಕ್ಯಾಟಗರಿನಲ್ಲಿ ಇದು ನಾಳೆ ಕ್ಲೋಸ್ ಆಗುತ್ತೆ. ಹಾಗೆ PLT ಲಾಜಿಸ್ಟಿಕ್ಸ್ ಇದು SME IPO ಇದು ಒಂದು 7 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಮತ್ತು ಇದು ನಾಳೆ ಕ್ಲೋಸ್ ಆಗುತ್ತೆ. ಹಾಗೆ ಹೈವೇ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಓಪನ್ ಆಗಿರೋದು ಇವತ್ತು. ಪ್ರೈಸ್ ರೇಂಜ್ 65 ರೂಪಾಯಿಂದ 70 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 13,715 ರೂಪಾಯಿ ಇದೆ. ಇದು 7ನೇ ತಾರೀಕು ಕ್ಲೋಸ್ ಆಗುತ್ತೆ. ರೀಟೇಲ್ ಕ್ಯಾಟಗರಿನಲ್ಲಿ 2 ಲಕ್ಷ ತನಕ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡ್ಬೋದು. ಆದರೆ ಇವತ್ತು ಅಪ್ಡೇಟ್ ಪ್ರಕಾರನೇ ಹೆಚ್ಚು ಕಡಿಮೆ 21 ಪಟ್ಟಷ್ಟಿದ್ದು ಸಬ್ಸ್ಕ್ರಿಪ್ಷನ್ಸ್ ಆಲ್ರೆಡಿ ಆಗಿದೆ. ಹೆಂಗೆ ಸಿಗುತ್ತೆ, ಏನು ಸಿಗುತ್ತೆ ಅನ್ನೋದು ಒಂದು ನೋಡಬೇಕು. ಯಾಕೆಂದರೆ ಇದು ತುಂಬಾ ಡಿಮ್ಯಾಂಡಲ್ಲಿರೋ ಒಂದು IPO ಅಂತ ಹೇಳ್ಬೋದು. ಹಾಗೆ ನಾಲೆಡ್ಜ್ ರಿಯಾಲಿಟಿ ಟ್ರಸ್ಟ್ REIT ಇದು ಪ್ರೈಸ್ ರೇಂಜ್ ಬಂದು 95 ರೂಪಾಯಿಂದ 100 ರೂಪಾಯಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 15,000 ರೂಪಾಯಿ. ಓಪನ್ ಆಗಿರೋದು ಇವತ್ತು, ಕ್ಲೋಸ್ ಆಗೋದು 7ನೇ ತಾರೀಕು. ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಒಂದು 5 ಲಕ್ಷ ತನಕನೂ ಇದಕ್ಕೆ ಇನ್ವೆಸ್ಟ್ಮೆಂಟು ಮಾಡ್ಬೋದು. ಹಾಗೆ ಇದು ಹೆಚ್ಚು ಕಡಿಮೆ ಇದು 7ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್